ದೆಹಲಿಗೆ ಶಿಫ್ಟ್ ಆಗಿದೆ ನೂತನ ಸಚಿವರ ಖಾತೆ ಹಂಚಿಕೆಯ ಕಗ್ಗಂಟು. ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಡಿಕೆ ಚರ್ಚೆ ಮಾಡಿದ್ದಾರೆ. ಏರ್ಪೋರ್ಟ್ನಿಂದ ನೇರವಾಗಿ ಖರ್ಗೆ ಅವರ ನಿವಾಸಕ್ಕೆ ತೆರಳಿದ್ರು. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ. ಅದರ ಜೊತೆಗೆ ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರ ಮನಸ್ಸಿನ ಬಗ್ಗೆಯೂ ಕೂಡ ಮುನಿಸಿನ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಭೆ ನಡೆಸಿ ತೆರಳಿದ್ದಾರೆ ಸಿಎಂ ಡಿಕೆ ಶಿ. ಒಂದು, ಈಗಾಗಲೇ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿದೆಯೋ ಕೆಲವರಿಗೆ ಖಾತೆಗಳ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ, ಆಗ್ರಹಗಳಿದ್ದಾವೆ. ಆದರೆ ಇನ್ನು ಕೆಲವರಿಗೆ, ಯಾರು ಹಿರಿಯರಿಗೆ ಸಚಿವ ಸ್ಥಾನನೇ ಸಿಕ್ಕಿಲ್ವಲ್ಲ, ಅವ್ರದ್ದು ಅಸಮಾಧಾನಗಳಿದ್ದಾವೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿಕೊಂಡು ಯಾರಿಗೆ ಯಾವ ಪೋರ್ಟ್ಫೋಲಿಯೋ, ಯಾರಿಗೆ ಯಾವ ಖಾತೆ ಹಂಚೋದು ಅನ್ನೋದನ್ನು ಫೈನಲ್ ಮಾಡ್ಕೊಂಡು ಬರೋದಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗ್ತಿದ್ದ ಹಾಗೆ ಅವರು ನೇರವಾಗಿ ಏರ್ಪೋರ್ಟಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದಾರೆ. ನಾಳೆ ಕೂಡ ಇನ್ನೊಂದಷ್ಟು ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. ವಾಪಸ್ ಆಗುವಾಗ ಅಂತಿಮ ಪಟ್ಟಿ ತರ್ತಾರಾ ಏನು ಅನ್ನೋದು ನೋಡಬೇಕು. ಬಂದ ಮೇಲೆ ಕೇವಲ ಖಾತೆ ಹಂಚಿಕೆ ಆಗುತ್ತಾ ಅಥವಾ ಅದರ ಜೊತೆಗೆ ಸಂಪುಟದಲ್ಲಿ ಮತ್ತೇನಾದರೂ ಬದಲಾವಣೆಗಳಿರುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಈಗ ಅಸಮಾಧಾನಿತರ ಪೈಕಿ ಕೆಲವರೇನಿದ್ದಾರೆ, ಕೊಟ್ಟರೆ ಸಚಿವ ಸ್ಥಾನ, ಇಲ್ಲಾಂದರೆ ಬೇರೇನು ಬೇಡ ಅನ್ನೋ ರೀತಿಯಲ್ಲಿದ್ದಾರೆ. ತಪ್ಪಾಗಿದೆ, ಸರಿಪಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗಾಗಿ ಅಂಥವ್ರಿಗೆ ಏನು ಮಾಡ್ತಾರೆ? ಈಗಾಗಲೇ ಎಲ್ಲ ಒಂದು ಸ್ಥಾನ ಬಿಟ್ಟು ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡಿರೋದ್ರಿಂದ ಯಾವ ರೀತಿ ಲೆಕ್ಕಾಚಾರದಲ್ಲಿ ಎಲ್ಲವನ್ನೂ ಸರಿದೂಗಿಸೋ ಹಾಗೆ ಹೈಕಮಾಂಡ್ ಬಳಿ ಚರ್ಚೆ ಮಾಡಿಕೊಂಡು ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ತಗೊಂಡು ಬರ್ತಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಖಾತೆ ಹಂಚಿಕೆ ಕಸರತ್ತು, ಅದರ ಜೊತೆಗೆ ಮುನಿಸು ಶಮನ ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಎರಡೂ ಕೂಡ ಈಗ ಇದೆ. ಹೈಕಮಾಂಡ್ ಈಗಾಗಲೇ ಒಂದಷ್ಟು ಶಾಸಕರು ಯಾರಿದ್ರು ಅಸಮಾಧಾನಿತರು ಅವರನ್ನು ತಣ್ಣಗಾಗಿಸೋ ಕೆಲಸ ಮಾಡಿದೆ. ಕೆಲವರು ಸಮಾಧಾನಗೊಂಡಿದ್ದಾರೆ, ಆದರೆ ಮತ್ತು ಕೆಲವರು ಹಿಡಿದ ಪಟ್ಟು ಬಿಟ್ಟಿಲ್ಲ. ಅಂಥವ್ರಿಗೆ ಸ್ಥಾನ ಕಲ್ಪಿಸ್ತಾರೆ ಏನು ಅನ್ನೋದು ನೋಡಬೇಕು. ಇನ್ನು ಸಚಿವ ಶಿವರಾಜ್ ತಂಗಡಗಿ ಕೂಡ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಮುನಿಯಪ್ಪ ಅವರು ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಸಚಿವರಾಗೋದಕ್ಕೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ತಂಗಡಗಿ ಅವರು. ಖರ್ಗೆ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಧನ್ಯವಾದ ತಿಳಿಸಿದ್ದಾರೆ. ಖಾತೆ ಹಂಚಿಕೆಯ ನಡುವೆ ಈ ಭೇಟಿ ಇನ್ನಷ್ಟು ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ದೆಹಲಿಗೆ ಆಹಾರ ಸಚಿವ ಮುನಿಯಪ್ಪ ಕೂಡ ಹೋಗಿದ್ದಾರೆ. ಸಮಾಜ ಕಲ್ಯಾಣ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಇಬ್ಬರು ಸಚಿವರು. ಅಂದರೆ ಮುನಿಯಪ್ಪ ಅವರು ಮೊದಲಿಂದನೂ ಹೇಳ್ತಿದ್ದಾರೆ ನನಗೆ ಖಾತೆ ಬದಲಾವಣೆ ಬೇಕು ಅಂತ ಹೇಳಿ. ಈಗ ಅವರು ಭೇಟಿ ಕೊಟ್ಟಿರೋದು ಆ ಕುತೂಹಲ ಹೆಚ್ಚಿಸಿದೆ.